ಓಂ ನಾರಾಯಣ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ಸಮಸ್ತ ವಿಸ್ತಾರ ನ್ಯೂಸ್ ವಾಹಿನಿಯ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರಗಳು. ತಾತಯ್ಯನವರು ಒಂದು ಪದ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಒಟ್ಟಿ ಮೂರುಲುವೇಯ ಒಚ್ಚುನಾ ಪಚ್ಚರಂ ರೂಕಲು ಸೆಲುವೈತೆ ಒಚ್ಚುಗಾಕ. ರೂಕಲು ಮುಖ್ಯಮು ಕೋಕುಲು ಮುಖ್ಯಮ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಅಂತಾರೆ. ಅಂಗಡಿ ಹತ್ರಕ್ಕೆ ಹೋಗಿ ನನಗೆ ಬಟ್ಟೆ ಬೇಕು ಅಂತ ಹೇಳಿ ಬರೀ ಮೊಳವನ್ನು ಹಾಕ್ತಾ ಇದ್ದರೆ ನಿನಗೆ ಬಟ್ಟೆ ಬರುತ್ತೇನಪ್ಪ? ನೀನು ಅಂಗಡಿ ಹತ್ರ ಹೋಗಿ ಸುಮ್ಮನೆ ಬರೀ ಮೊಳ ಹಾಕ್ಕೊಂಡು ನಿಂತ್ಕೊಂಡ್ರೆ ನಿನಗೆ ಬಟ್ಟೆ ಬರಲ್ಲ. ರೂಕುಲು ಸೆಲುವೈತೆ ಒಚ್ಚುಗಾಕ. ಹಣ ಕೊಟ್ಟರೆ ನಿನಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಿಗುತ್ತೆ. ಇಲ್ಲಿ ಏನಾಯಿತು? ಹಣ ಮುಖ್ಯವಾಯಿತೇ ಹೊರತು ಬಟ್ಟೆ ಮುಖ್ಯವಾಯ್ತೇನಯ್ಯ ಅಂತಾರೆ. ಇದ್ರ ಒಳಗುಟ್ಟು ಇನ್ನೂ ಒಂದಿದೆ. ನಿನಗೆ ಬರೀ ಮೋಕ್ಷ ಬೇಕು, ನಾನು ಏನೂ ಸಾಧನೆ ಮಾಡಿದಿರಾ, ನೀನು ಮೋಕ್ಷ ಸಂಪಾದನೆ ಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಸಾಧ್ಯ ಇದೆಯೇ? ಇದನ್ನು ಲೌಕಿಕದಲ್ಲಿಯೂ ನಾವು ಈ ರೀತಿಯಾಗಿ ತಿಳ್ಕೊಬೇಕು, ಅಲೌಕಿಕದಲ್ಲಿಯೂ ಕೂಡ ನಾವು ಆ ರೀತಿಯಾಗಿ ನೋಡಬೇಕಾಗಿದೆ. ಮಾಧವ ಅಂತಂದರೆ ಒಂದು ಮಾ ಅಂದರೆ ಲಕ್ಷ್ಮಿ, ಮಾ ಅಂತಂದರೆ ಜ್ಞಾನ ಸಂಪತ್ತು. ಆ ಒಂದು ಸಂಪತ್ತಿಗೆ ಒಡೆಯ ಯಾರಪ್ಪ ಅಂತಂದರೆ ಮಾಧವ. ಅವನ ಕೃಪೆ ನಿನಗೆ ನಿರಂತರವಾಗಿ ಇರಬೇಕು ಅಂತಂದರೆ ಆ ರಾಮನ ಕೃಪೆ ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ತಾತಯ್ಯನವರಂದರು ರಾಮ ರಾಮ ಮುಕುಂದ ಮಾಧವ. ಇದು ಎರಡು ಹಂತಗಳಾಯಿತು. ಒಂದನೆಯ ಹಂತ ಶೈಶವಾವಸ್ಥೆ, ಎರಡನೇದು ಬಾಲ್ಯಾವಸ್ಥೆ. ಈ ಮಗು ಹುಟ್ಟಿದ ಮೇಲೆ ಅವನಿಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನು ಕನ್ನಿಸ್ತಕ್ಕಂತಹ ಅವನು ಪರಮಾತ್ಮ. ಆ ರೀತಿಯಾಗಿ ಇನ್ನೇನು ಆ ಒಂದು ಕೌಮಾರಾವಸ್ಥೆಗೆ ಬಂದಾಗ ಸದ್ಗುರು ಕೇಶವ ಅಂತಂದರು. ಆ ಒಂದು ಗುರುವಿನ ಬಳಿಗೆ ಹೋಗಬೇಕು. ಆ ಗುರುವಿನ ಬಳಿಗೆ ಹೋಗಿ ಅಲ್ಲಿ ನೀನು ವಿದ್ಯಾಭ್ಯಾಸವನ್ನು ಮಾಡಬೇಕು. ಲೌಕಿಕವಾಗಿರ್ತಕ್ಕಂತಹ ವಿದ್ಯೆ, ಅಲೌಕಿಕವಾಗಿರ್ತಕ್ಕಂತಹ ವಿದ್ಯೆ, ಇಹಕ್ಕೂ ಪರಕ್ಕೂ ಎರಡಕ್ಕೂ ನಿನಗೆ ಬೇಕು ಅಂತಂದರೆ ನೀನು ಆ ಗುರುವನ್ನು ಆಶ್ರಯಿಸಲೇಬೇಕು. ಪರದೇಶ ಸ್ವಾಮುಲ ಪಾದಾರವಿಂದಮುಲು ಪಟುಗ ನೆರ ನಮ್ಮವೇ ಅನುದಿನಮೂ ಪೆನುಗೊನ್ನ ಅಜ್ಞಾನ ತಿಮೀರములు ఆ క్షణమే తొలగించునే ఓ మనస ಪರದೇಶ ಸ್ವಾಮುಲ. ಆ ಪರದೇಶ ಸ್ವಾಮಿಗಳ ಆ ಕೃಪೆಯಿಂದ ನನ್ನಲ್ಲಿ ಇದ್ದಂತಹ ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನ, ಅಂಧಕಾರದ ತಿಮಿರ ಓಡಿ ಹೋಯ್ತಪ್ಪ ಅಂತಂದರು. ಆ ರೀತಿಯಾಗಿ ಆ ಗುರುವಿನ ಬಳಿಗೆ ಹೋದಾಗ ಮಾತ್ರ ನಮ್ಮಲ್ಲಿ ಇದ್ದಂತಹ ಅಜ್ಞಾನವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿಯೂ ಕೂಡ ರಾಮನ ಕೃಪೆ ಬೇಕಪ್ಪ. ಅದಕ್ಕೋಸ್ಕರವಾಗಿ ಸದ್ಗುರು ಕೇಶವ ಅಂತಂದರು. ಕೇಶವ ಜಗದ್ಗುರು. ಆ ಜಗದ್ಗುರುವಾಗಿರ್ತಕ್ಕಂತಹ ಕೇಶವನ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ ಅಂತಂದರು. ಇನ್ನು ನಾಲ್ಕನೆಯ ಹಂತ, ಇದು ಯೌವನದ ಕಾಲ. ಆ ಯೌವನದ ಕಾಲದಲ್ಲಿ ನಿನ್ನ ಇಂದ್ರಿಯಗಳ ನಿಗ್ರಹ ಇರ್ತಕ್ಕಂತಹದ್ದು ಬಹಳ ಮುಖ್ಯ. ಆ ಇಂದ್ರಿಯಗಳ ನಿಗ್ರಹ ಇಲ್ಲ ಅಂದರೆ ನೀನು ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಆ ಇಂದ್ರಿಯಗಳ ಹತೋಟಿಗೆ ಮಾಡಬೇಕಾದ್ರೆ, ಆ ಇಂದ್ರಿಯಗಳನ್ನು ನೀನು ಕಾಪಾಡಿಕೊಳ್ಬೇಕಾದ್ರೆ, ಆ ಇಂದ್ರಿಯಗಳಿಗೆ ಸಿಕ್ಕು ಬೀಳಿದವನ ಆಗಬೇಕು. ಆ ಇಂದ್ರಿಯಗಳಿಗೆ ಸಿಕ್ಕು ಬೀಳದವನಾಗಬೇಕು ಅಂತಂದರೆ ರಾಮನ ಕೃಪೆ ಬೇಕು ಅಂತ ಹೇಳಿ ಇಲ್ಲಿ ತಾತಯ್ಯನವರು ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮ ದಶರಥ ತನಯ ದೇವ. ದಶರಥ, ದಶ ಅಂತಂದರೆ 10, ರಥ 10 ರಥಗಳೆಂಬ ಇಂದ್ರಿಯಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮಾನವ, ಜೀವಿ. ಈ ಜೀವಿಯನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂತಹ ಅವನು ದೇವ ಅಂತಂದರೆ ಪ್ರಕಾಶಮಾನವಾಗಿ ಪ್ರಕಾಶಮಾನದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಅವನು ರಾಮನಪ್ಪ. ಅದಕ್ಕೋಸ್ಕರವಾಗಿ ರಾಮನ ಕೃಪೆ ಬೇಕು. ಆ ರಾಮನ ಕೃಪೆ ಇಲ್ದಿರ ಇದ್ದರೆ ನೀನು ಆ ಪ್ರಕಾಶಮಾನವಾಗಿ ಈ ಇಂದ್ರಿಯಗಳನ್ನು ಹತೋಟ ಮಾಡಿಕೊಂಡು ಆ ಒಂದು ಪ್ರಕಾಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಿನಗೆ ರಾಮನ ಕೃಪೆ ಬೇಕು ಅಂತಂದರು. ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ, ಇಂದ್ರಿಯಗಳನ್ನು ಹತೋಟಿ ಮಾಡ್ತಕ್ಕಂತಹದ್ದು ರಾಮನ ಒಂದು ಕೃಪೆ. ಆದರೆ ಮನಸ್ಸು
ಅದನ್ನು ಕೂಡ ಏಕದಶ ಇಂದ್ರಿಯ ಅಂತ ಕರೀತಾರೆ, 11ನೇ ಇಂದ್ರಿಯ ಅಂತ ಕರೀತಾರೆ. ಈ 10 ಇಂದ್ರಿಯಗಳನ್ನು ಹತೋಟಿ ಮಾಡಿಕೊಂಡು ಅದನ್ನು ಕರ್ಕೊಂಡು ಹೋಗ್ತಕ್ಕಂತಹದ್ದು ಮನಸ್ಸು. ಈ ಇಂದ್ರಿಯಗಳ ನಿಗ್ರಹಕ್ಕೆ ರಾಮನ ಕೃಪೆ ಬೇಕು, ಆ ಮನಸ್ಸಿಗೂ ಕೂಡ ಆ ರಾಮನ ಕೃಪೆ ಬೇಕು. ಯಾವಾಗ ಮನಸ್ಸು ಸ್ಥಿರವಾಗುತ್ತೋ ಆಗ ಈ ಇಂದ್ರಿಯಗಳು ಕೂಡ ಒಂದೇ ಹಾದಿಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಅದು ನಮಗೆ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರವಾಗಿ ತಾತಯ್ಯನವರಂದರು, ಈ ಒಂದು ದಶರಥ ತನಯನಾಗಿರ್ತಕ್ಕಂತಹ ಶ್ರೀರಾಮನ ಕೃಪೆ ಈ ಇಂದ್ರಿಯಗಳ ಹತೋಟಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ತಾತಯ್ಯನವರು ಒಂದು ಕಡೆ ಹೇಳ್ತಾರೆ, ಯಾಕೆ ಇವತ್ತಿನ ದಿನ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ, ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಈ ಮನಸ್ಸು ಹತೋಟಿಯಲ್ಲಿ ಇಲ್ದಿರ ಇರೋದೇ ಅಂತಾರೆ. ಮನಸನೇ ದೊಂಗನು ಮಟ್ಟು ಪೆಟ್ಟಲೇಕ ಇಂಸಲು ಪಡವಲನೆ ಎಟ್ಲು ಈಗನ್ನು ಏರು ತಗಿನ ತರುವು ಎಂಡು ಕಾವುಂಡು ನಾದ ಬ್ರಹ್ಮಾನಂದ ನಾರೇಯಣ ಕವಿ. ಮನಸನೇ ದೊಂಗನು ಮಟ್ಟು ಪೆಟ್ಟಲೇಕ, ಮನಸ್ಸು ಎಂಬತಕ್ಕಂತಹ ಕಳ್ಳನನ್ನು ಹಿಡಿದಿಡೋದಕ್ಕೆ ಆಗದಿರ ಪ್ರಪಂಚದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಜನ ಪಡ್ತಾ ಇದ್ದಾರೆ. ವೇರು ತಗಿನ ತರುವು ಎಂಡುಕಾ ಉಂಡುನಾ. ತಾತಯ್ಯನವರ ಸಾಹಿತ್ಯದ ಆ ತತ್ವ ಬೋಧಾಮೃತದ ಸವಿ ಏನಪ್ಪ ಅಂತಂದರೆ, 2 ವಾಕ್ಯದಲ್ಲಿ ಒಂದು ತತ್ವವನ್ನು ಹೇಳ್ತಾರೆ, 3ನೆಯ ವಾಕ್ಯದಲ್ಲಿ ಇನ್ನೂ ಸುಲಭವಾಗಿ ಅರ್ಥವಾಗಬೇಕು ಅಂತ ಹೇಳಿ ಒಂದು ಉದಾಹರಣೆಯನ್ನು ಸಹಿತವಾಗಿ ಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬೇರು ತಗಿನ ತರುವು ಎಂಡುಕಾ ಉಂಡುನಾ. ಬೇರು ಕರೆದಿರ್ತಕ್ಕಂತಹ ಮರ ಹಸಿರಾಗಿರೋದಕ್ಕೆ ಸಾಧ್ಯ ಇದೆಯೇನಯ್ಯ? ಇದು ಒಣಗಿ ಹೋಗಲೇಬೇಕು. ಬೇರು ನಮ್ಮ ಕಣ್ಣಿಗೆ ಕಾಣಲ್ಲ. ಅದೇ ರೀತಿಯಾಗಿ ಮನಸ್ಸು ನಮ್ಮ ಶರೀರದಲ್ಲಿದೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಬೇರು ಯಾವ ರೀತಿಯಾಗಿ ಮರಕ್ಕೆಲ್ಲವೂ ಕೂಡ ಆಹಾರವನ್ನು ಉಣಬಡಿಸುತ್ತೋ ಆ ರೀತಿಯಾಗಿ ಮನಸ್ಸು ನಮ್ಮ ಶರೀರವನ್ನು ಕೂಡ ಸ್ವಸ್ಥವಾಗಿಡೋದಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿದೆ. ಈ ಮನಸ್ಸೇ ನಮ್ಮನ್ನು ಕರ್ಕೊಂಡು ಹೋಗೋದು. ಇಂತಹ ಮನಸ್ಸನ್ನು ನಿಗ್ರಹಿಸಬೇಕಾದರೆ, ಮನಸ್ಸನ್ನು ಹತೋಟಿಗೆ ತರಬೇಕಾದರೆ ಆ ರಾಮನ ಕೃಪೆ ಇರಬೇಕು ಅಂತ ಹೇಳಿ ತಾತಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಎಂತ ಕಾಲ ಮೈನನು ಎರುಕಲೇಕನು ಜೀವಿ, ಎಂತ ಕಾಲ ಮೈನನು ಎರುಕಲೇಕನು ಜೀವಿ, ಚಚ್ಚಿ ಪುಟ್ಟು ಚುಂಡುಚುನು ಸಹಜ ಮುಗನು, ಜನನ ಮರಣములెన్నో జాతులెన్నాయనో తలిదండ్రులు ఎందరో తనువులెన్నో, ఇప్పుడు ధరలోన ఇటువంటి మానవ దేహంబు నిర్మించే మాధవుండు, మునుపటి విధంబున మూర్ఖుడైపోవలదు, జగదీశ్వరుని జపము చేసి నీవు పట్టు వదలక పరమందే దృష్టి ఉంచి, పట్టు వదలక పరమందే దృష్టి ఉంచి, పుట్టు చావులేని సౌఖ్య సంపదల నుండు, పుట్టు చావులేని సౌఖ్య సంపదల నుండు, అమర నారాయణాచ్యుత హరిముకుంద కలుష సంహర ಕೈವರ ಪುರವಿಹಾರ. ಇಲ್ಲಿ ಹೇಳ್ತಾರೆ ತಾತಯ್ಯನವರು, ಎಂಥ ಕಾಲಮೈನನು ಎರುಕಲೇಕನು ಜೀವಿ. ಎಷ್ಟು ಕಾಲವಾದರೂ ಕೂಡ ಎರುಕ, ಜ್ಞಾನ, ಪ್ರಜ್ಞೆ, ತಿಳುವಳಿಕೆ ಇಲ್ದಿರ ಆ ಹುಟ್ಟು ಸಾವುಗಳ ಚಕ್ರದಲ್ಲಿಯೇ ನೀನು ಹೋಗ್ತಾ ಇದೆಯಪ್ಪ. ನೀನು ಆ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸಿಕೋ. ಎಷ್ಟು ಜನನ ಮರಣಗಳಾಯಿತೋ, ತಂದೆ ತಾಯಿ ಎಷ್ಟಾದರೂ, ತನುವುಲೆನ್ನಂದರೆ ಈ ಶರೀರ ಎಷ್ಟಾಯಿತೋ ನಮಗೆ ಗೊತ್ತಿಲ್ಲ. ಆದರೆ ಈಗ ఇప్పుడు ధరలోన ఇటువంటి మానవ దేహంబు నిర్మించే మాధವುಂಡು. ಈಗ ಆ ಮಾಧವನಾಗಿರ್ತಕ್ಕಂತಹ ಪರಮಾತ್ಮ ನಿನಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ. ಈಗ ನೀನು ಸಾರ್ಥಕಪಡಿಸ್ಕೋ. ಮುನುಪಟಿ ವಿದಂಬುನ ಮೂರ್ಖುಡೈ ಪೋವಲದು. ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಮೂರ್ಖನಾಗಿ ಹೋಗ್ಬಿಟ್ಟಿದ್ದೀಯ, ಆದರೆ ಈಗ ಮೂರ್ಖನಾಗಬೇಡ. ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಆ ಪರಮಾತ್ಮನ ಸ್ಮರಣೆಯಿಂದ ನಿನಗೇನು ಸಿಗುತ್ತೆ? పుట్టు చావులేని సౌఖ్య సంపదల నుండు.
ಹುಟ್ಟು ಸಾವುಗಳು ಇಲ್ದಿರೇ ಇರತಕ್ಕಂತಹ ಸೌಖ್ಯವಾದ ಸಂಪದ ನಿನಗೆ ಸಿಗುತ್ತಪ್ಪ. ಅದಕ್ಕೋಸ್ಕರವಾಗಿ ಆ ರಾಮನ ಸ್ಮರಣೆಯನ್ನು ಮಾಡು ಅಂತ ಹೇಳಿ, ಈ ವಾರ್ಧಕ್ಯ ಕೊನೆಯ ಮುಪ್ಪಿನಲ್ಲಿಯೂ ಕೂಡ ಆ ಪರಮಾತ್ಮನ ಸ್ಮರಣೆ ಇರಬೇಕು, ಅವನ ರಕ್ಷಣೆ ಇರಬೇಕು ಅಂತ ಹೇಳಿ ಈ 5 ಹಂತಗಳಲ್ಲಿಯೂ ಕೂಡ ತಾತಯ್ಯನವರು ಆ ಒಂದು ಮಾನವನಿಗೆ ಬೇಕಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಮಂತ್ರ ಇದು. ಶ್ರೀರಾಮ ಭವತಾರಕ ಮಂತ್ರ ಅನ್ನೋದು ಏನಿದೆಯೋ ಇದು ಪರಿಪೂರ್ಣವಾಗಿರ್ತಕ್ಕಂತಹ ಮಂತ್ರ. ಅಂತಹ ರಾಮ ಮಂತ್ರವನ್ನು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ನೀಡಿದ್ದಾರೆ. ಈ ನಾಮ ಮಂತ್ರದ ಪ್ರಯೋಜನ ಏನಪ್ಪ ಅಂತಂದರೆ, ಅದನ್ನು ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ಪ್ರತಿನಿತ್ಯವೂ ಸಹ ಹೇಳ್ತಾ 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 ನಮ್ಮ ಮನಸ್ಸಿನ ಒಳಗಡೆಗೆ ಅದು ಬರುತ್ತೆ. ನೀನು ಎಲ್ಲಿ ಕೂತಿರು, ನಿಂತಿರು, ಕೆಲಸ ಮಾಡ್ತಾ ಇರು, ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರು, ಆಗಲೂ ಕೂಡ ನಿನ್ನ ಮನಸ್ಸಿನಲ್ಲಿ ಇದು ನುಡಿಯೋದಕ್ಕೆ ಪ್ರಾರಂಭ ಆಗತ್ತೆ. ನಿನ್ನ ಮನಸ್ಸು ಅದನ್ನು ಹಿಡ್ಕೊಳ್ಳುತ್ತೆ. ಅದಕ್ಕೆ ತಾತಯ್ಯನವರು ಅಂದರು, ಶ್ರೀರಾಮ ನೀ ನಾಮము ಜಿಹ್ವಕು ರುಚಿಗಾ ಉನ್ನಾದಿ ಅಂದರು. ನಿನ್ನ ನಾಮಸ್ಮರಣೆ ನನ್ನ ಬಾಯಿಗೆ ರುಚಿಯಾಗಿದೆಯಪ್ಪ, ಅದು ರುಚಿ ಹತ್ತು ಬಿಡುತ್ತೆ. ಯಾಗಾದರೆ ಕಲ್ಲು ಸಕ್ಕರೆಯ ರುಚಿ ಬಲ್ಲವನೇ ಬಲ್ಲ ಅಂತ ಹೇಳ್ತಾರೋ ಹಾಗೆ ಈ ರಾಮನಾಮದ ಸ್ಮರಣೆಯ ರುಚಿ ಬಲ್ಲವರೇ ಬಲ್ಲರು. ಎಲ್ಲ ಸಂತರು ಮಹಾತ್ಮರು ಎಲ್ಲರೂ ಹೇಳಿರ್ತಕ್ಕಂತಹದ್ದೇ. ಶ್ರೀರಾಮ 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 ಎನ್ನುಚು ಏ ವೇಳ ಮದಿಲೋನ ವೆದುಕುಚುನ್ನ. ಶ್ರೀರಾಮ 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 ಅಂತ ಹೇಳಿ ನಾನು ನನ್ನ ಮನಸ್ಸಿನಲ್ಲಿ ಹುಡುಕ್ತಾ ಇದ್ದೀನಪ್ಪ ಅಂದರು ತಾತಯ್ಯನವರು. ಸಂತ ಕಬೀರರು ಒಂದು ಕಡೆ ಹೇಳ್ತಾರೆ, ನಾನು ಒಂದೇ ಒಂದು ಲೋಟ ನೀರು ಕುಡಿಯೋದಕ್ಕೂ ಕೂಡ ಭಯ ಪಡ್ತೀನಿ. ಯಾಕೆ ಅಂತಂದರೆ ಎಲ್ಲಿ ನನ್ನ ಹೃದಯದಲ್ಲಿ ಬರ್ಕೊಂಡಿರ್ತಕ್ಕಂತಹ ರಾಮನಾಮ ಅಳಿಸಿ ಹೋಗುತ್ತೋ ಅಂತ ನನಗೆ ಭಯ ಅಂತ ಹೇಳಿ ಕಬೀರದಾಸರು ಹೇಳ್ತಾರೆ. ಸಂತ ತುಳಸಿದಾಸರು ಹೇಳ್ತಾರೆ, ಬಾಯಿ ಎಂಬ ಬಾಗಿಲಿನಲ್ಲಿ ನಾಲಿಗೆ ಎಂಬ ಹೊಸ್ತಿಲ ಮೇಲೆ 2 ಮಣಿದೀಪಗಳನ್ನು ಇಡ್ರಪ್ಪ, ಅದೇ ರಾ ಮತ್ತು ಮಾ. ಆ ರಾಮ ಎಂಬತಕ್ಕಂತಹ ಮಣಿದೀಪಗಳನ್ನು ಇಡಿ, ನಿಮ್ಮ ಒಳಗೂ ಹೊರಗೂ ಎರಡೂ ಕಡೆ ಇದು ಬೆಳಕಾಗತ್ತೆ ಅಂತ ಹೇಳಿ ಸಂತ ತುಳಸಿದಾಸರು ಹೇಳಿದ್ದಾರೆ. ಆ ರೀತಿಯಾಗಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ನೀಡಿರ್ತಕ್ಕಂತಹ ಈ ರಾಮ ತಾರಕ ಮಂತ್ರ, ರಾಮ ಅಂತಂದರೆ ಸಾಕು. ರಾ ಅಂದಾಗ ನನ್ನಲ್ಲಿ ಇದ್ದಂತಹ ಪಾಪಗಳೆಲ್ಲವೂ ಹೊರಗಡೆಗೆ ಹೋಗುತ್ತೆ. ಆ ಹೊರಗಡೆ ಇರ್ತಕ್ಕಂತಹ ಪಾಪಗಳು ಕಲ್ಮಶಗಳು ಯಾವುದು ಬರೆದಿರೋ ಬಾಯಿ ಮುಚ್ಚಿಕೊಳ್ಳುತ್ತೆ. ರಾ ಅಂದಾಗ ಬಾಯಿ ತೆಗಿತೀವಿ, ಮಾ ಅಂದಾಗ ಬಾಯಿ ಮುಚ್ಚುತ್ತೀವಿ. ಆ ರೀತಿಯಾಗಿ ಈ ಒಂದು ರಾಮ ತಾರಕ ಮಂತ್ರದ ಪಠಣೆಯಿಂದ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಈ ರಾಮನಾಮದ ಪಠಣೆಯನ್ನು ಪ್ರತಿನಿತ್ಯವೂ ಮಾಡೋದ್ರಿಂದ ಮನಸ್ಸು ಒಂದು ಕಡೆ ಸ್ಥಿರವಾಗುತ್ತೆ, ಚಂಚಲವಾಗೋದಿಲ್ಲ. ಆ ಮನಸ್ಸು ಸ್ಥಿರವಾದಾಗ ಏಕಾಗ್ರತೆ ನಮ್ಮಲ್ಲಿ ಬರುತ್ತೆ. ಏಕಾಗ್ರತೆ ಬಂದಾಗ ನಾವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಚೆನ್ನಾಗೇ ಆಗುತ್ತೆ, ಎಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ. ಆ ಗುರುವಿನ ಪಾದದಲ್ಲಿ ಶರಣಾಗತಿಯಾಗ್ತಾ ಆ ಗುರುವಿನ ಪಾದಗಳನ್ನು ಸ್ಮರಣೆ ಮಾಡ್ತಾ ಈ ನಾಮ ಮಂತ್ರವನ್ನು ಜಪಿಸಬೇಕು. ಈ ನಾಮ ಮಂತ್ರ ತಾತಯ್ಯನವರು ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ. ನೋಡಪ್ಪ, ಇದನ್ನು ಜಪಿಸ್ತಾ ಇದ್ದೀಯಾ, ನಿನ್ನ ಮನಸ್ಸು, ದೃಷ್ಟಿ ಮತ್ತು ಪ್ರಾಣವಾಯು ಇದು 3 ಕೂಡ ಒಂದಾಗತ್ತೆ, ಒಂದಾಗಬೇಕು. ಇದು ಯೋಗ ಸಾಧನೆ ಕೂಡ. ಯೋಗ ಅಂದರೆ ಏನು? ಐಕ್ಯವಾಗೋದು, ಪರಮಾತ್ಮನಲ್ಲಿ ಸೇರೋದು. ಆದರೆ ಯೋಗ ಅಂತಂದರೆ ಸಾಧನಾ ಮಾರ್ಗ. ಇದನ್ನು ಯಾವಾಗಾದರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತೀವೋ ನಮಗೆ ಆ ಮನಸ್ಸಿನಲ್ಲಿ ಈ ಒಂದು ನಾಮ ಮಂತ್ರ ಸ್ಥಿರವಾಗಿ ಉಳಿಯುತ್ತೆ. ಈ ಸ್ಥಿರವಾಗಿ ಉಳಿದಂತಹ ಸಮಯದಲ್ಲಿ ನಮಗೆ ಆ ಒಂದು ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ನಿರಂತರವಾಗಿ ಈ ಒಂದು ನಾಮ ಮಂತ್ರವನ್ನು, ಈ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಣೆ ಮಾಡ್ತಾ ಈ 5 ಹಂತಗಳಲ್ಲಿಯೂ ಕೂಡ ನಮಗೆ ಏಕಾಗ್ರ ಚಿತ್ತತೆಯನ್ನು ಕಂಡುಕೊಂಡು ಈ ಬದುಕಿನ ಸಾರ್ಥಕತೆ ಏನು, ನಾನು ಯಾಕೆ ಹುಟ್ಟಿದ್ದೇನೆ, ನಾನು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು, ನನ್ನ ಜೀವನದ ಕಟ್ಟ ಕಡೆಯ ಆ ಮೋಕ್ಷವನ್ನು ನಾನು ಪಡೀಲಿಕ್ಕೆ ಯಾವ ರೀತಿಯಾಗಿ ಹೋಗಬೇಕು, ಇದೆಲ್ಲದಕ್ಕೂ ಕೂಡ ಆ ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಕೃಪೆ ಇಲ್ದಿರ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವಿನ ಪಾದದಲ್ಲಿ ಶರಣಾಗತಿಯಾಗ್ತಾ ಈ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಹೇಳಿರ್ತಕ್ಕಂತಹ ಭವತಾರಕ ಮಂತ್ರವನ್ನು ಪಠಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.